ಸುರಪುರ ಉಪಚುನಾವಣೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಅನ್ನು ನಾನು ಕೇಳಿದ್ದೀನಿ. ಈ ನಿಟ್ಟಿನಲ್ಲಿ ಪಕ್ಷ ಕೂಡ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸುರಪುರ ವಿಧಾನಸಭಾ ಉಪಚುನಾವಣೆ ವಿಷಯ ಟಿಕೆಟ್ ಕೊಡಿ ಅಂತ ನಾನು ಆಗ್ಲೇನೇ ಮನವಿ ಮಾಡ್ಕೊಂಡಿದ್ದೀನಿ. ಪಕ್ಷ ಕೂಡ ಕೆಲಸ ಪ್ರಾರಂಭ ಮಾಡೋದಕ್ಕೆ ಹೇಳಿದೆ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ಮಾಜಿ ಶಾಸಕ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಚುನಾವಣೆ ನಾವು ಯಾರೂ ಬಯಸಿದ್ದಲ್ಲ, ಜನರಿಗೆ ಅವ್ರ ಮೇಲೆ ಅನುಕಂಪ ಇದೆ. ರಾಜುಗೌಡ ಉತ್ತಮ ಕೆಲಸ ಮಾಡಿದ್ರು, ಎರಡು ಬೆಳೆ ತೆಗೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು, ಅವರನ್ನ ಸೋಲಿಸಿದ್ವಿ ಅಂತ ನನ್ನ ಮೇಲೂ ಕೂಡ ಅನುಕಂಪ ಇದೆ. ಗ್ಯಾರಂಟಿ ಅನೌನ್ಸ್ ಆದಾಗ ಎಲ್ಲ ಮಹಿಳೆಯರಿಗೆ 2,000 ಅಂತ ಹೇಳಿದ್ರು. ನಂತರ ಕುಟುಂಬದ ಒಬ್ಬ ಮಹಿಳೆಗೆ ಅಂದ್ರು, ಉಚಿತ ವಿದ್ಯುತ್ ಅಂದ್ರು, 50 ಯೂನಿಟ್ಗೆ ನಿಗದಿ ಮಾಡಿದ್ರು, ಮಹಿಳೆಯರಿಗೆ ಬಸ್ ಉಚಿತ ಅಂದ್ರು, ಬಸ್ಸೇ ಕಡಿಮೆ ಮಾಡಿದ್ರು. ಹೀಗೆ ಅನೇಕ ವಿಚಾರಗಳಿದೆ. ಸೊ ಹಾಗಾಗಿ ಈ ಬಾರಿ ಮೋದಿಯವರೇ ಪ್ರಧಾನಿ ಆಗ್ತಾರೆ. ಜೊತೆಗೆ ಉಪಚುನಾವಣೆಯ ಟಿಕೆಟ್ ವಿಷಯ ಕೂಡ ಮಾತನಾಡಿದ್ರು ರಾಜುಗೌಡ. ವಿಧಾನಸಭಾ ಸುರಪುರ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿ ಅಂತೇಳಿ ಪಕ್ಷಕ್ಕೆ ನಾವು ಆಲ್ರೆಡಿ ಮನವಿ ಮಾಡಿದ್ದೇವೆ. ಪಕ್ಷನೂ ಹೇಳಿದ್ದಾರೆ ವರಿಷ್ಠರೆಲ್ಲರೂ, ಆಯಿತು ಕೆಲಸ ಪ್ರಾರಂಭ ಮಾಡು, ನಾವೆಲ್ಲ ಮೇಲೆ ಸೆಂಟ್ರಲ್ ಬೋರ್ಡ್ ಜೊತೆ ಮಾತಾಡಿ ಆದಷ್ಟು ಬೇಗನೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಷ ಇವತ್ತು ಯಾರಿಗೂ ಅಭ್ಯರ್ಥಿ ಮಾಡಿದ್ರು ಏನು ಮಾಡಿದ್ರು ಅದು ನಿಷ್ಠೆಯಿಂದ ಕೆಲಸ ಮಾಡೋಂಥದ್ದು ಕೆಲಸ ಮಾಡ್ತೀವಿ. ಸುರಪುರ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿ ಅಂತೇಳಿ ಪಕ್ಷಕ್ಕೆ ನಾವು ಆಲ್ರೆಡಿ ಮನವಿ ಮಾಡಿದ್ದೇವೆ. ಪಕ್ಷನೂ ಹೇಳಿದ್ದಾರೆ ವರಿಷ್ಠರೆಲ್ಲರೂ, ಆಯಿತು ಕೆಲಸ ಪ್ರಾರಂಭ ಮಾಡು, ನಾವೆಲ್ಲ ಮೇಲೆ ಸೆಂಟ್ರಲ್ ಬೋರ್ಡ್ ಜೊತೆ ಮಾತಾಡಿ ಆದಷ್ಟು ಬೇಗನೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಷ ಇವತ್ತು ಯಾರಿಗೂ ಅಭ್ಯರ್ಥಿ ಮಾಡಿದ್ರು ಏನು ಮಾಡಿದ್ರು ಅದು ನಿಷ್ಠೆಯಿಂದ ಕೆಲಸ ಮಾಡೋಂಥದ್ದು ಕೆಲಸ ಮಾಡ್ತೀವಿ. ಸುರಪುರ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿ ಅಂತೇಳಿ ಪಕ್ಷಕ್ಕೆ ನಾವು ಆಲ್ರೆಡಿ ಮನವಿ ಮಾಡಿದ್ದೇವೆ. ಪಕ್ಷನೂ ಹೇಳಿದ್ದಾರೆ ವರಿಷ್ಠರೆಲ್ಲರೂ, ಆಯಿತು ಕೆಲಸ ಪ್ರಾರಂಭ ಮಾಡು, ನಾವೆಲ್ಲ ಮೇಲೆ ಸೆಂಟ್ರಲ್ ಬೋರ್ಡ್ ಜೊತೆ ಮಾತಾಡಿ ಆದಷ್ಟು ಬೇಗನೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಷ ಇವತ್ತು ಯಾರಿಗೂ ಅಭ್ಯರ್ಥಿ ಮಾಡಿದ್ರು ಏನು ಮಾಡಿದ್ರು ಅದು ನಿಷ್ಠೆಯಿಂದ ಕೆಲಸ ಮಾಡೋಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.